So here come to the all of you in the new beginnings of 10 marks. ಈಗ 10 marks problems ಚಾಲು ಮಾಡೋಣ್ರಿ based on operating costing. That is your chapter is service costing or operating costing. ಇಲ್ಲಿ ಇದು ಡಿಸ್ಕಸ್ ಮಾಡೋಣ್ರಿ 10 marks. Okay, shall we start? ಬರ್ರಿ ಈಗ ಕಂಪ್ಯೂಟೇಷನ್ ಆಫ್ ಆಪರೇಟಿಂಗ್ ಕಾಸ್ಟ್. ಕಂಪ್ಯೂಟೇಷನ್ ಆಫ್ ಆಪರೇಟಿಂಗ್ ಕಾಸ್ಟ್ ಇಲ್ಲಾಂದ್ರೆ ಆಪರೇಟಿಂಗ್ ಕಾಸ್ಟ್ ಶೀಟ್, ಇದು ರೀ ಸೇಮ್ ಮೀನಿಂಗ್. ಕಂಪ್ಯೂಟೇಷನ್ ಆಫ್ ಆಪರೇಟಿಂಗ್ ಕಾಸ್ಟ್ ಅಂತ ಹೇಳ್ರಿ, ಇಲ್ಲಾಂದ್ರೆ ಆಪರೇಟಿಂಗ್ ಕಾಸ್ಟ್ ಶೀಟ್ ಅಂತ ಹೇಳ್ರಿ. ಇದು 10 ಮಾರ್ಕ್ಸ್ ಪರ್ಫೆಕ್ಟ್ ಮಾಡ್ರಿ ಇದು. ಪರ್ಟಿಕ್ಯುಲರ್ಸ್ ರುಪೀಸ್. ಫಸ್ಟ್ ನೋಡ್ರಿ ಇಲ್ಲೇ ನಂಬರ್ 1 ಫಿಕ್ಸ್ಡ್ ಆರ್ ಸ್ಟ್ಯಾಂಡಿಂಗ್ ಚಾರ್ಜಸ್. ಇದರೊಳಗೆ ಇಷ್ಟು ಐಟಮ್ಸ್ ಬರ್ತೈತೆ ರೀ. ನೆಕ್ಸ್ಟ್ ಸೆಕೆಂಡ್ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್. ನೆಕ್ಸ್ಟ್ ಥರ್ಡ್ ರನ್ನಿಂಗ್ ಚಾರ್ಜಸ್. ಮೂರು ಹೆಡಿಂಗ್ ಐತ್ರಿ ಇಲ್ಲೇ. ಫಸ್ಟ್ ಏನ್ರಿ ಫಿಕ್ಸ್ಡ್ ಆರ್ ಸ್ಟ್ಯಾಂಡಿಂಗ್ ಚಾರ್ಜಸ್, ನಂಬರ್ 2 ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್, ಥರ್ಡ್ ರನ್ನಿಂಗ್ ಚಾರ್ಜಸ್. ಇದು ಎಲ್ಲ ಆ್ಯಡ್ ಮಾಡ್ರಿ ಏನು ಸಿಗ್ತೈತೆ ರೀ ನಿಮಗೆ? ಆಪರೇಟಿಂಗ್ ಕಾಸ್ಟ್ ಅಂದರೆ ಟೋಟಲ್ ಆಪರೇಟಿಂಗ್ ಕಾಸ್ಟ್ ನಿಮಗೆ ಸಿಗ್ತೈತೆ ರೀ. ಇದು ಆದಮೇಲೆ CPP ಮಾಡ್ಬೇಕು. CPP ಅಂದ್ರೆ ಏನ್ರಿ? ಕಾಸ್ಟ್ ಪರ್ ಪ್ಯಾಸೆಂಜರ್. ಒಂದು ಫಾರ್ಮುಲಾ ಐತ್ರಿ, ಮಾಡೋಣ್ರಿ. ಫಸ್ಟ್ ಬರ್ರಿ ಇಲ್ಲೇ ಫಾರ್ಮುಲಾ ಡಿಸ್ಕಸ್ ಮಾಡೋಣ್ರಿ. ಏನೈತ್ರಿ ಇದರೊಳಗೆ ಯಾವ ಐಟಮ್ಸ್ ಬರ್ತೈತೆ ರೀ? ಪರ್ಫೆಕ್ಟ್ ಮಾಡ್ರಿ 10 ಮಾರ್ಕ್ಸ್ ಇದು. ನಂಬರ್ 1 ಫಿಕ್ಸ್ಡ್ ಆರ್ ಸ್ಟ್ಯಾಂಡಿಂಗ್ ಚಾರ್ಜಸ್. ಇದರೊಳಗೆ ಇಷ್ಟು ಎಲ್ಲ ಐಟಮ್ಸ್ ಬರ್ರಿ. ಫಸ್ಟ್ ಏನೇನು ಬರ್ತೈತೆ ರೀ ಪೈಲೆ? ಫಿಕ್ಸ್ಡ್ ಆರ್ ಸ್ಟ್ಯಾಂಡಿಂಗ್ ಚಾರ್ಜಸ್ ಅಂದ್ರೆ ಏನ್ರಿ? ಆಫೀಸ್ ಎಕ್ಸ್ಪೆನ್ಸಸ್. ಎಲ್ಲ ಏನ್ರಿ? ಆಫೀಸ್ ಎಕ್ಸ್ಪೆನ್ಸಸ್. ಬರ್ರಿ. ವೇಜಸ್ ಆಫ್ ಡ್ರೈವರ್ಸ್, ಕಂಡಕ್ಟರ್ಸ್ ಆ್ಯಂಡ್ ಕ್ಲೀನರ್ಸ್, ಸ್ಯಾಲರಿ ಆಫ್ ಆಫೀಸ್ ಆ್ಯಂಡ್ ಸೂಪರ್ವೈಸರಿ ಸ್ಟಾಫ್, ಟ್ಯಾಕ್ಸೇಷನ್ ಆ್ಯಂಡ್ ಇನ್ಶೂರೆನ್ಸ್, ಎಲ್ಲ ಟ್ಯಾಕ್ಸ್ ರೀ. ರೋಡ್ ಟ್ಯಾಕ್ಸ್, ಅದು ಟ್ಯಾಕ್ಸ್, ಇದು ಟ್ಯಾಕ್ಸ್ ಎಲ್ಲ. ನೆಕ್ಸ್ಟ್ ಡೆಪ್ರಿಸಿಯೇಷನ್, ಇಂಟ್ರೆಸ್ಟ್ ಆ್ಯಂಡ್ ಅದರ್ ಚಾರ್ಜಸ್, ಪರ್ಮಿಟ್ ಫೀಸ್. ನೆಕ್ಸ್ಟ್ ಗರಾಜ್ ರೆಂಟ್, ಗ್ಯಾರೇಜ್ ರೆಂಟ್ ಅಂತ ಹೇಳ್ರಿ. ಗರಾಜ್ ರೆಂಟ್ ಹೇಳ್ರಿ. ಓಕೆ, ರೆಂಟ್ ರೀ. ಗರಾಜ್ ರೆಂಟ್ ಕೊಡ್ಬೇಕಲ್ಲ, ಎಲ್ಲಿ ಕೊಡ್ತೀರಿ? ಆಫೀಸ್ ಎಕ್ಸ್ಪೆನ್ಸ್ ಅಲ್ಲ ಅದು ಗರಾಜ್ ರೆಂಟ್ ಅಂದರೆ. ಓಕೆ, ನೆಕ್ಸ್ಟ್ ಸಂಡ್ರಿ ಚಾರ್ಜಸ್ ಅಂದರೆ ಸಿಂಪಲ್ ಅದರ್ ಎಕ್ಸ್ಪೆನ್ಸಸ್ ಎಲ್ಲ. ನೆಕ್ಸ್ಟ್ ಜನರಲ್ ಸೂಪರ್ವಿಷನ್, ಕನ್ಸ್ಯೂಮೇಬಲ್ ಸ್ಟೋರ್ಸ್, ಎಲೆಕ್ಟ್ರಿಸಿಟಿ ಚಾರ್ಜಸ್, ಅದರ್ ಎಕ್ಸ್ಪೆನ್ಸಸ್. ತಿಳಿತೀರಿ? ಇದು ಎಲ್ಲ ಐಟಮ್ಸ್ ಇದ್ರಾಗ ಬರ್ತೈತೆ. ಫಿಕ್ಸ್ಡ್ ಆರ್ ಸ್ಟ್ಯಾಂಡಿಂಗ್ ಚಾರ್ಜಸ್ ಹೆಡಿಂಗ್ ಒಳಗೆ ಇದು ಎಲ್ಲ ಐಟಮ್ಸ್ ಬರ್ತೈತೆ ರೀ. ಇದು ಎಲ್ಲ ಆ್ಯಡ್ ಮಾಡ್ಬೇಕು, ಇಲ್ಲೇ ಬರೀಬೇಕು ವಾಟರ್ ಕಾಲಮಲ್ಲಿ. ಡನ್. ನೆಕ್ಸ್ಟ್ ಸೆಕೆಂಡ್ ಬರ್ರಿಪ್ಪ, ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್. ಇದೇ ಒಳಗೆ ಎಲ್ಲ ರಿಪೇರ್ಸ್ ರೀ. ಎಲ್ಲ ರಿಪ್ಲೇಸ್ಮೆಂಟ್ ಆಫ್ ಟೈರ್ಸ್ ಆ್ಯಂಡ್ ಟ್ಯೂಬ್ಸ್, ರಿಪೇರ್ಸ್ ಮೇಂಟೆನೆನ್ಸ್, ಆಮೇಲೆ ಟೈರ್ಸ್ ಆ್ಯಂಡ್ ಟ್ಯೂಬ್ಸ್ ಇಲ್ಲೇ ಬರ್ತೈತೆ ರೀ. ಓಕೆ, ಅದು ಹೆಡಿಂಗ್ ಟೋಟಲ್ ಮಾಡ್ರಿ. ನೆಕ್ಸ್ಟ್ ಥರ್ಡ್ ವರೆಗೆ ರನ್ನಿಂಗ್ ಚಾರ್ಜಸ್. ಇದು ಒಳಗೆ ಯಾವ ಎಕ್ಸ್ಪೆನ್ಸ್ ಬರ್ತೈತೆ ನೋಡ್ರಿಪ್ಪ. ಈಗ ಬಸ್ ರನ್ನಿಂಗ್ ಮಾಡ್ಬೇಕಂದ್ರೆ ಏನು ಬೇಕು ರೀ? ಪೆಟ್ರೋಲ್ ಬೇಕು, ಡೀಸೆಲ್ ಬೇಕು. ಡೀಸೆಲ್, ಪೆಟ್ರೋಲ್, ಆಯಿಲ್ಸ್ ಎಕ್ಸೆಟ್ರಾ ಬೇಕಲ್ಲ, ಅದು ಎಲ್ಲ ಇಲ್ಲೇ ಬರೀಬೇಕು. ನೆಕ್ಸ್ಟ್ ಟೋಕನ್ ಟ್ಯಾಕ್ಸ್, ಟೋಲ್ ಟ್ಯಾಕ್ಸ್ ಅಂತ ಹೇಳ್ತಿಲ್ಲ ನೀವು. ಟೋಲ್ ಟ್ಯಾಕ್ಸ್, ರೋಡ್ ರನ್ನಿಂಗ್ ಚಾರ್ಜಸ್ ಮಾಡ್ಬೇಕಂದ್ರೆ ಟೋಲ್ ಟ್ಯಾಕ್ಸ್ ಕೊಡ್ಬೇಕಲ್ಲ, ಅದು ಏನ್ರಿ? ಟೋಕನ್ ಟ್ಯಾಕ್ಸ್. ನೆಕ್ಸ್ಟ್ ಏನ್ರಿ? ಲುಬ್ರಿಕೆಂಟ್ ಏನ್ರಿ? ಆಯಿಲ್. ಅದು ಒನ್ ಟೈಪ್ ಆಯಿಲ್. ಡೀಸೆಲ್, ಆಯಿಲ್ಸ್, ಪೆಟ್ರೋಲ್, ಲುಬ್ರಿಕೆಂಟ್, ಟೋಕನ್ ಟ್ಯಾಕ್ಸ್, ಇದು ಎಲ್ಲ ಏನ್ರಿ? ರನ್ನಿಂಗ್ ಚಾರ್ಜಸ್ ಹೆಡ್ಡಿಂಗ್ ಒಳಗೆ ಬರ್ತೈತೆ ಇದೆಲ್ಲ. ಆಮೇಲೆ ಆ್ಯಡ್ ಮಾಡಿರಿ, ಟೋಟಲ್ ಬರೀರಿಲ್ಲ. ಓಕೆ, ಇದು ಎಲ್ಲ ಮುಗಿದ ಮೇಲೆ ಏನ್ರಿ? ಇದು ಫಸ್ಟ್ ಹೆಡ್ ಟೋಟಲ್, ಸೆಕೆಂಡ್ ಹೆಡ್ ಟೋಟಲ್, ಥರ್ಡ್ ಹೆಡ್ ಟೋಟಲ್, ಇದು ಎಲ್ಲ ಹೆಡ್ ಆ್ಯಡ್ ಮಾಡ್ಬೇಕ್ರಿ, ಟೋಟಲ್ ಮಾಡ್ಬೇಕಿದು. ಇದು ಟೋಟಲ್ ಏನ್ರಿ? ಇದು ಟೋಟಲ್ ಆಪರೇಟಿಂಗ್ ಕಾಸ್ಟ್. ಡನ್. ಇಲ್ಲೇ ಮುಗೈತ್ರಿ. ಈಗ ಬರ್ರಿ ಕಾಸ್ಟ್ ಪರ್ ಪ್ಯಾಸೆಂಜರ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡ್ರಿ. ಒಂದು ಫಾರ್ಮುಲಾ ಐತ್ರಿ. ಇಸ್ ಈಕ್ವಲ್ ಟು ಟೋಟಲ್ ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್. ಟೋಟಲ್ ಆಪರೇಟಿಂಗ್ ಕಾಸ್ಟ್ ಅಂದ್ರೆ ಇದು ಇಲ್ಲೇ ಬರ್ತೈತೆ ರೀ. ಟೋಟಲ್ ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್. ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಅಂದ್ರೆ ಏನ್ರಿ? 1 minute. Okay, cost per passenger is equal to total operating cost divided by total passenger kilometer. Total operating cost ಇಲ್ಲೇ ಐತ್ರಿ. ಈಗ ನಿಮಗೆ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಬೇಕು, ಅದು ರೀ. ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಬಸಸ್ ಇಂಟು ನಂಬರ್ ಆಫ್ ಡೇಸ್ ಇಂಟು ಟ್ರಿಪ್ಸ್ ಇಂಟು ಡಿಸ್ಟೆನ್ಸ್ ಇಂಟು ಕೆಪಾಸಿಟಿ ಇಂಟು ಪರ್ಸೆಂಟೇಜ್ ಆಫ್ ಆಕ್ಚುವಲ್ ಕೆಪಾಸಿಟಿ ಮಾಡ್ಬೇಕಾ, ಇದು ಬರ್ತೈತೆ ಇಲ್ಲೇ. ಓಕೆ, ಆಮೇಲೆ CPP ನಿಮ್ಗೆ ಸಿಗ್ತೈತೆ ರೀ. ಇದು ಏನ್ರಿ? ಓವರ್ ಆಲ್ ಕಾನ್ಸೆಪ್ಟ್ ಆಫ್ ಆಪರೇಟಿಂಗ್ ಕಾಸ್ಟ್ ಶೀಟ್, ಇಲ್ಲಾಂದ್ರೆ ಕಂಪ್ಯೂಟೇಷನ್ ಆಫ್ ಆಪರೇಟಿಂಗ್ ಕಾಸ್ಟ್. ಓಕೆ, ನೋಡ್ರಿಪ್ಪ ಈಗ. Take the screenshot of this. ಈಗ ಬರ್ರಿ ಏನು ಮಾಡೋಣ್ರಿ, ಎಲ್ಲೇ ಬರಬೇಡ್ರಿ, ನೋಡ್ರಿ. ಈಗ ಆಲ್ರೆಡಿ ಫಾರ್ಮ್ಯಾಟ್ ಡಿಸ್ಕಸ್ ಮಾಡಿರಿ ನಾವು. ಈಗ ಕಂಪ್ಯೂಟೇಷನ್ ಆಫ್ ಆಪರೇಟಿಂಗ್ ಕಾಸ್ಟ್, ಇಲ್ಲಾಂದರೆ ಆಪರೇಟಿಂಗ್ ಕಾಸ್ಟ್ ಶೀಟ್.
ಪರ್ಟಿಕ್ಯುಲರ್ಸ್ rupees ಅದರೊಳಗೆ ಏನ್ರಿ ಫಸ್ಟ್ ಹೆಡಿಂಗ್ ಫಿಕ್ಸ್ಡ್ ಆರ್ ಸ್ಟ್ಯಾಂಡಿಂಗ್ ಚಾರ್ಜಸ್ ಅದರೊಳಗೆಲ್ಲ ಯಾವ ಎಕ್ಸ್ಪೆನ್ಸ್ ರೀ ಎಲ್ಲ ಆಫೀಸ್ ಎಕ್ಸ್ಪೆನ್ಸ್. ಸೆಕೆಂಡ್ ಹೆಡ್ ಯಾವ್ದು ರೀ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಅದರೊಳಗೆಲ್ಲ ರಿಪ್ಲೇಸ್ಮೆಂಟ್ ಆಫ್ ಟೈರ್ಸ್ ಆ್ಯಂಡ್ ಟ್ಯೂಬ್ಸ್ ಅದು ಎಲ್ಲ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಎಕ್ಸ್ಪೆನ್ಸ್ ರೀ. ನೆಕ್ಸ್ಟ್ ಥರ್ಡ್ ಒನ್ ಏನು ರೀ ರನ್ನಿಂಗ್ ಚಾರ್ಜಸ್. ಒಂದು ಬಸ್ ರನ್ನಿಂಗ್ ಮಾಡ್ಬೇಕಂದ್ರೆ ಏನೇನು ಬೇಕು ರೀ ಡೀಸೆಲ್ ಬೇಕಾ ಪೆಟ್ರೋಲ್ ಬೇಕಾ ಲುಬ್ರಿಕೆಂಟ್ ಆಯಿಲ್ಸ್ ಬೇಕಾ ಬೇರೆ ಬೇರೆ ಹೌದಲ್ಲ. ಓಕೆ ಅದು ಎಲ್ಲ ಟೋಟಲ್ ಮಾಡಿದ ಮೇಲೆ ಏನು ಬರ್ತೈತೆ ರೀ ನಿಮಗೆ ಟೋಟಲ್ ಆಪ್ರೇಟಿಂಗ್ ಕಾಸ್ಟ್. ಆಮೇಲೆ ಏನು ರೀ ಕಾಸ್ಟ್ ಪರ್ ಪ್ಯಾಸೆಂಜರ್ CPP ಇಸ್ ಈಕ್ವಲ್ ಟು ಟೋಟಲ್ ಆಪ್ರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಹೌದಲ್ಲ. ಓಕೆ ಅದ ಬೇಸ್ ಮೇಲೆ ಒಂದು ಪ್ರಾಬ್ಲಮ್ ಮಾಡೋಣ ರೀ 10 ಮಾರ್ಕ್ಸ್. ಬರ್ರಿ ಫಸ್ಟ್ ಕ್ವಶನ್ ನೋಡ್ರಿ ಅಂದರೆ ಕ್ವಶನ್ ನಂಬರ್ 4 ಮೀನ್ಸ್ ಫಸ್ಟ್ ಕ್ವಶನ್ ಆಫ್ 10 ಮಾರ್ಕ್ಸ್. ಬರ್ರಿ ಏನೈತಿ ರೀ a transport service company is running 4 buses. Very important ರೀ ಎಷ್ಟು ಬಸ್ ರೀ 4 buses between 2 cities which are 50 miles apart. Seating capacity of each bus is 40 passengers. Number of buses 4, distance ಎಷ್ಟು ರೀ 50 miles, capacity ಎಷ್ಟು ರೀ capacity ಎಷ್ಟು ರೀ 40 passengers. The following particulars were obtained from their books for the month of April. ಏಪ್ರಿಲ್ ಒಳಗೆ ಎಷ್ಟು ಡೇಸ್ ರೀಪ್ಪ 30 ಡೇಸ್ ಅಲ್ಲ ಏಪ್ರಿಲ್ ಒಳಗೆ 30 ಡೇಸ್ ಹೌದಲ್ಲ. ಓಕೆ 30 ಡೇಸ್. ನೆಕ್ಸ್ಟ್ ಬರ್ರಿ ವೇಜಸ್ ಆಫ್ ಡ್ರೈವರ್ಸ್ ಕಂಡಕ್ಟರ್ಸ್ ಆ್ಯಂಡ್ ಕ್ಲೀನರ್ಸ್ ಇದು ಎಲ್ಲ ಏನ್ರಿ ಆಫೀಸ್ ಎಕ್ಸ್ಪೆನ್ಸ್ ಅಲ್ಲ. ವೇಜಸ್ ಆಫ್ ಡ್ರೈವರ್ಸ್ ಕಂಡಕ್ಟರ್ಸ್ ಆ್ಯಂಡ್ ಕ್ಲೀನರ್ಸ್ ಏನ್ರಿ ಇದು ಎಲ್ಲ ಆಫೀಸ್ ಎಕ್ಸ್ಪೆನ್ಸ್ ಅಂದ್ರೆ ಏನ್ರಿ ಫಸ್ಟ್ ಹೆಡ್ ಹೋಗ್ಬೇಕು ಫಸ್ಟ್ ಹೆಡ್ 12,000. ನೆಕ್ಸ್ಟ್ ಸ್ಯಾಲರೀಸ್ ಆಫ್ ಆಫೀಸ್ ಆ್ಯಂಡ್ ಸೂಪರ್ವೈಸರಿ ಸ್ಟಾಫ್ ಆಫೀಸ್ ಐತ್ರಿ ಆಫೀಸ್ ಎಕ್ಸ್ಪೆನ್ಸ್ ಫಸ್ಟ್ ಹೆಡ್. ಡೀಸೆಲ್ ಆ್ಯಂಡ್ ಅದರ್ ಆಯಿಲ್ಸ್ ಎಲ್ಲಿ ಬರ್ಬೇಕು ರೀ ಥರ್ಡ್ ಹೆಡ್ ರನ್ನಿಂಗ್ ಚಾರ್ಜಸ್ ಒಳಗೆ. ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಕ್ಲಿಯರ್ಲಿ ಮೆನ್ಷನ್ ಮಾಡಿ ಕೊಟ್ಬಿಟ್ಟಾರಿಪ್ಪ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಅಂದ್ರೆ ಸೆಕೆಂಡ್ ಹೆಡ್. ಟ್ಯಾಕ್ಸೇಷನ್ ಇನ್ಶೂರೆನ್ಸ್ ಎಕ್ಸೆಟ್ರಾ ಟ್ಯಾಕ್ಸ್ ಇನ್ಶೂರೆನ್ಸ್ ಎಲ್ಲೇ ಬರ್ಬೇಕ್ರಿ ಇದು ಫಸ್ಟ್ ಹೆಡ್. ನೆಕ್ಸ್ಟ್ ಡೆಪ್ರಿಸಿಯೇಷನ್ ಫಸ್ಟ್ ಹೆಡ್. ಇಂಟ್ರೆಸ್ಟ್ ಆ್ಯಂಡ್ ಅದರ್ ಚಾರ್ಜಸ್ ಫಸ್ಟ್ ಹೆಡ್ ಎಲ್ಲ ಆಫೀಸ್. ಇಂಟ್ರೆಸ್ಟ್ ಆ್ಯಂಡ್ ಅದರ್ ಚಾರ್ಜಸ್ ಆಫೀಸ್, ಡೆಪ್ರಿಸಿಯೇಷನ್ ಆಫೀಸ್, ಟ್ಯಾಕ್ಸೇಷನ್ ಇನ್ಶೂರೆನ್ಸ್ ಎಕ್ಸೆಟ್ರಾ ಆಫೀಸ್, ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಸೆಕೆಂಡ್ ಹೆಡ್ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್, ಡೀಸೆಲ್ ಆ್ಯಂಡ್ ಅದರ್ ಆಯಿಲ್ಸ್ ಥರ್ಡ್ ಹೆಡ್ ರನ್ನಿಂಗ್ ಚಾರ್ಜಸ್, salaries of office and supervisory staff first head office, wages of drivers conductors and cleaners first head office ಹೌದಲ್ಲ. next actual passengers carried were 75% of the sitting capacity. all the four buses run on all the days for the month. Each bus made one round trip per day. Very important. One round trip per day. ಈಗ ನಂದ ಮಾತು ಭಾಳ ಕೇರ್ಫುಲ್ ಕೇಳ್ರಿ ಏನ್ರಿ 1 round trip per days ಭಾಳ ಇಂಪಾರ್ಟೆಂಟ್ ಇದು ಸೆಂಟೆನ್ಸ್ ಐತಲ್ಲ ಇದು ಭಾಳ ಇಂಪಾರ್ಟೆಂಟ್. 1 round trip per day ಯಾವಾಗಲೂ ಇದು 1 ಬಿಡ್ರಿ ರೌಂಡ್ ಟ್ರಿಪ್ ಪರ್ ಡೇ ಬಂತ್ರಿ ಏನ್ರಿ ರೌಂಡ್ 1 ಬಿಡ್ರಿ ಇದು ರೌಂಡ್ ಟ್ರಿಪ್ ಪರ್ ಡೇ ಬಂತ್ರಿ. ಯಾವಾಗಲೂ ರೌಂಡ್ ಟ್ರಿಪ್ ಪರ್ ಡೇ ಬಂತ್ರಿ ಅಡ್ಜಸ್ಟ್ಮೆಂಟ್ ಒಳಗೆ ಏನು ಮಾಡ್ಬೇಕ್ರಿ ಡಬಲ್ ಮಾಡ್ಬೇಕು. ಎಷ್ಟು ಕೊಡ್ದ ನೋಡ್ರಿ ಅಲ್ಲೇ 1 ಕೊಡ್ಲಿ 2 3 4 ಏನು ಕೊಡ್ಲಿರಿ ಅದು ಡಬಲ್ ಮಾಡ್ಬೇಕು ಹೌದಲ್ಲ. ರೌಂಡ್ 1 ಬಿಡ್ರಿ ರೌಂಡ್ ಟ್ರಿಪ್ ಪರ್ ಡೇ ಕ್ವಶನ್ ಒಳಗೆ ಕೊಟ್ಟಾರಿ. ಕೊಟ್ಟಿದ ಮೇಲೆ ಏನು ಮಾಡ್ಬೇಕ್ರಿ ಎಷ್ಟು ಕೊಡ್ತಾ ನೋಡ್ರಿ 1 2 3 ಎಷ್ಟು ಕೊಡ್ತಾರ್ರಿ ಅಲ್ಲೇ 1 ರೌಂಡ್ ಟ್ರಿಪ್ 2 ರೌಂಡ್ ಟ್ರಿಪ್ 3 4 5 6 ಹಂಗೆ ಕೊಡ್ತಾರೆ. ಎಷ್ಟು ಕೊಡ್ತಾ ನೋಡ್ರಿ ಅದ ಏನು ಮಾಡ್ಬೇಕ್ರಿ ಡಬಲ್ ಮಾಡ್ಬೇಕು ಡಬಲ್. ಓಕೆ ಈಗ ನೋಡ್ರಿ 1 समझ में आया तुम्हारे को 1 राउंड ट्रिप पर डे का कह दिया तो जितना भी देता उन्हें 1 दिन दे 2 3 4 कुछ भी दिन दे उसका क्या करना है लोग डबल करना. ठीक है अब देखो यहाँ पे इग्नोर रही 1 राउंड ट्रिप पर डे ಕೊಟ್ಟಾರಿ. ರಾउंड ಟ್ರಿಪ್ ಪರ್ ಡೇ ಕೊಟ್ಟಿದಂದ್ರೆ ಏನು ಮಾಡ್ಬೇಕ್ರಿ ಡಬಲ್ ಮಾಡ್ಬೇಕು. ಈಗ ಎಷ್ಟು ಕೊಟ್ಟಾರಿ ಇಲ್ಲೇ 1 ರೌಂಡ್ ಟ್ರಿಪ್ ಕೊಟ್ಟಾರಿ. 1 ಡಬಲ್ ಏನ್ರಿ 2 1 + 1 ಏನ್ರಿ 1 ಡಬಲ್ ಏನ್ರಿ 1 ಡಬಲ್ ಏನ್ರಿ 2 ಅಲ್ಲ. 1 ರೌಂಡ್ ಟ್ರಿಪ್ ಅಂದ್ರೆ ಏನು ಮಾಡ್ಬೇಕ್ರಿ ಈಗ ಟ್ರಿಪ್ ಎಷ್ಟು ರೀ ಈಗ ಟ್ರಿಪ್ ಐತ್ ನೋಡ್ರಿ
ರೌಂಡ್ ಟ್ರಿಪ್ ಪರ್ ಡೇ ಅಂದ್ರೆ ಏನ್ರಿ ಡಬಲ್ ಮಾಡ್ಬೇಕು. ಎಷ್ಟು ಕೊಡ್ತಾವ ನೋಡ್ರಿ ಅದರದ್ದು ಡಬಲ್ ಮಾಡ್ಬೇಕು. ಈಗ ಏನ್ರಿ ಒನ್ ರೌಂಡ್ ಟ್ರಿಪ್ ಐತ್ರಿ, ಒನ್ ಡಬಲ್ ಏನ್ರಿ ಟೂ. ಈಗ ಟ್ರಿಪ್ ಎಷ್ಟ್ರಿ ನಿಮ್ದು ಈಗ ಟೂ, ಒನ್ ಅಲ್ಲ. ಟ್ರಿಪ್ ಎಷ್ಟ್ರಿ ನಿಮ್ದು ಈಗ ಟೂ ತಿಳಿದ್ರಿ. ಈಗ ಸಪೋಸ್ ಟೂ ರೌಂಡ್ ಟ್ರಿಪ್ ಪರ್ ಡೇ ಕೊಟ್ಟಾರಿ ಏನ್ರಿ, ಟೂ ರೌಂಡ್ ಟ್ರಿಪ್ ಪರ್ ಡೇ ಏನ್ ಮಾಡ್ಬೇಕ್ರಿ ಡಬಲ್ ಮಾಡ್ಬೇಕು. ಟೂ ಡಬಲ್ ಏನ್ರಿ ಫೋರ್. ಈಗ ಟ್ರಿಪ್ ಎಷ್ಟ್ರಿ ಈಗ ಫೋರ್ ತಿಳಿತ್ರಿ. ಈಗ ಸಪೋಸ್ 5 ರೌಂಡ್ ಟ್ರಿಪ್ ಕೊಟ್ಟಾರಿ ಎಷ್ಟ್ರಿ 5 ರೌಂಡ್, ಇಲ್ಲೇ 5 ರೌಂಡ್ ಟ್ರಿಪ್ ಕೊಟ್ಟಾರಿ. 5 ಡಬಲ್ ಏನ್ರಿ 10 ಹೌದಲ್ಲ, 5 ಡಬಲ್ ಏನ್ರಿ 10. ಈಗ ಟ್ರಿಪ್ ಎಷ್ಟ್ರಿ ನಿಮ್ದ 10 ತಿಳಿದ್ರಿ. ಎಷ್ಟು ಕೊಡ್ತಾ ನೋಡ್ರಿ ಇಲ್ಲೇ ಅದ ಡಬಲ್ ಮಾಡ್ಬೇಕು. ತಿಳಿತ್ರಿ. समझ में आया आपको लोगों को? राउंड ट्रिप पर डे का मतलब क्या है, जितना भी उन्हें देता देखो 1 दिन दे 2 3 4 कुछ भी दिन दे उसका डबल करना हम लोग. अब यहाँ पे देखो क्या दिया इन्हें 1 राउंड ट्रिप पर डे करके दिया, तो इसका मतलब क्या 1 का डबल करो. क्या आता 1 का डबल 2 आता. तो अभी यहाँ पे ट्रिप कितना लेना, अभी 2 करके लेना, 1 लेना. समझ में आया? सेम उन्हें अभी यहाँ पे 2 राउंड ट्रिप करके दिया. क्या करके 2 राउंड ट्रिप पर डे करके दिया. 2 का डबल क्या होता 4. तो यहाँ पे ट्रिप कितना होता तुम्हारा 4 होता. समझ में आया? सेम यहाँ पे 5 राउंड ट्रिप करके दिया, यहाँ पे 5 राउंड ट्रिप पर डे करके दिया. तब क्या करना 5 का डबल करना. 5 का डबल क्या होता 10. तो तुम्हारा ट्रिप कितना होता अभी 10 होता. समझ में आया? उसको डबल करना बहुत ईजी है. फाइंड आउट कॉस्ट पर पैसेंजर. कॉस्ट पर पैसेंजर, कॉस्ट पर पैसेंजर. केयरफुली नोट क्वेश्चन ಇದು. ಓಕೆ, ವೆರಿ ಇಂಪಾರ್ಟೆಂಟ್. ತಿಳಿತ್ರಿ ಇಷ್ಟು ಕ್ವಶನ್ ಇದು ವೆರಿ ಇಂಪಾರ್ಟೆಂಟ್. ನಂಬರ್ ಆಫ್ ಬಸ್ಸಸ್ 4 ಐತ್ರಿ. ಡಿಸ್ಟೆನ್ಸ್ ಎಷ್ಟ್ರಿ 50 ಮೈಲ್ಸ್, ಕಿಲೋಮೀಟರ್ಸ್ ಅಲ್ಲ 50 ಮೈಲ್ಸ್ ಡಿಸ್ಟೆನ್ಸ್. ಕ್ಯಾಪಾಸಿಟಿ ಎಷ್ಟ್ರಿ ಕ್ಯಾಪಾಸಿಟಿ 40 ಪ್ಯಾಸೆಂಜರ್ಸ್. ನೆಕ್ಸ್ಟ್ ಡೇಸ್ ಎಷ್ಟ್ರಿ 30. ಏಪ್ರಿಲ್ ಒಳಗೆ ಎಷ್ಟು ಡೇಸ್ ರೀ 30 ಅಂದರೆ 30 ಡೇಸ್. ಇದೆಲ್ಲ ಎಕ್ಸ್ಪೆನ್ಸ್. ಆಮೇಲೆ ಪರ್ಸೆಂಟೇಜ್ ಆಫ್ ಆಕ್ಚುಯಲ್ ಕ್ಯಾಪಾಸಿಟಿ ಎಷ್ಟ್ರಿ 75%. ಆಮೇಲೆ ಟ್ರಿಪ್ ಎಷ್ಟ್ರಿ ಟ್ರಿಪ್ 1 ರೌಂಡ್ ಟ್ರಿಪ್. 1 ರೌಂಡ್ ಟ್ರಿಪ್ ಅಂದ್ರೆ ಏನ್ರಿ 1 ಡಬಲ್ 2. ಟ್ರಿಪ್ ಎಷ್ಟ್ರಿ ಈಗ 2. ಆಮೇಲೆ ಫೈಂಡ್ ಔಟ್ ಕಾಸ್ಟ್ ಪರ್ ಪ್ಯಾಸೆಂಜರ್, ಕಿಲೋಮೀಟರ್ ಅಲ್ಲ ಕಾಸ್ಟ್ ಪರ್ ಪ್ಯಾಸೆಂಜರ್ ಮೈಲ್. ಯಾಕಂದ್ರೆ ಮೈಲ್ ಐತ್ರಿ, ಮೈಲ್ಸ್ ಒಳಗೆ ಐತ್ರಿ ಅದಕ್ಕೆ ಮೈಲ್. ಓಕೆ ಬರ್ರಿ ಇದು ಸಾಲ್ವ್ ಮಾಡೋಣ್ರಿ. ಈಗ ನಿಮ್ದು ಹೆಡಿಂಗ್ ಏನ್ರಿ ಫಸ್ಟ್ ಕಂಪ್ಯೂಟೇಷನ್ ಆಫ್ ಆಪರೇಟಿಂಗ್ ಕಾಸ್ಟ್, ಇಲ್ಲಾಂದ್ರೆ ಆಪರೇಟಿಂಗ್ ಕಾಸ್ಟ್ ಶೀಟ್, ಪರ್ಟಿಕ್ಯುಲರ್ಸ್ ರೂಪೀಸ್. ಹೆಡಿಂಗ್ ಚಲೋ ಮಾಡ್ರಿ. ಫಸ್ಟ್ ಹೆಡಿಂಗ್ ಏನ್ರಿ ಇದು ಫಾರ್ಮಟ್ ಅಲ್ಲೇ ನಂಬರ್ ಒನ್ ಫಿಕ್ಸ್ಡ್ ಆರ್ standing charges. Fixed or standing charges. ಇದು ಅಲ್ಲ ನಿಮ್ದು ಫಸ್ಟ್ ಹೆಡಿಂಗ್. ಇದು ನಿಮ್ದು ಫಸ್ಟ್ ಹೆಡಿಂಗ್ ರೀಪ. ಬರ್ರಿ ಇದೊಳಗೆ ಏನೇನು ಸಾಲ್ವ್ ಮಾಡ್ಬೇಕು, ಯಾವ ಐಟಮ್ಸ್ ಬರ್ತೈತ್ರಿ ಈಗ ಬರ್ರಿ. ಫಸ್ಟ್ ಐಟಮ್ ಏನ್ರಿ ಇಲ್ಲೇ ವೇಜಸ್ ಆಫ್ ಡ್ರೈವರ್ಸ್ ಕಂಡಕ್ಟರ್ಸ್ ಆ್ಯಂಡ್ ಕ್ಲೀನರ್ಸ್. ಇದು ಎಲ್ಲ ಏನ್ರಿ ಆಫೀಸ್ ಎಕ್ಸ್ಪೆನ್ಸ್. ಆಫೀಸ್ ಎಕ್ಸ್ಪೆನ್ಸ್ ಅಂದ್ರೆ ಇಲ್ಲೇ ಬರ್ಬೇಕು ವೇಜಸ್. ವೇಜಸ್ ಆಫ್ ಡ್ರೈವರ್ಸ್. ಇದು ಫಾರ್ಮೆಟ್ ಒಳಗೆ ಐತಿರಿ. ಇದು ಎಲ್ಲ ಐಟಮ್ಸ್ ಎಲ್ಲ ಫಾರ್ಮೆಟ್ ಒಳಗೆ ಐತಿರಿ. ಇದು ये सब फॉर्मेट में है. वेजेस ऑफ ड्राइवर्स कॉमा कंडक्टर्स एंड क्लीनर्स. कंडक्टर्स एंड क्लीनर्स अमौंट ಎಷ್ಟು ಐತ್ರಿ 12,000 ಇನ್ನರ್ ಕಾಲಮ್ ಒಳಗೆ ಬರೀರಿ 12,000. ಓಕೆ ಡನ್, ಮುಗಿತ್ರಿ. ಇದು ಮುಗಿತ್ರಿ. ನೆಕ್ಸ್ಟ್ ಬರ್ರಿ ಸ್ಯಾಲರೀಸ್ ಆಫ್ ಆಫೀಸ್ ಆ್ಯಂಡ್ ಸೂಪರ್ವೈಸರಿ ಸ್ಟಾಫ್. ಇದು ಎಲ್ಲ ಏನ್ರಿ ಆಫೀಸ್ ಅಂದ್ರೆ ಎಲ್ಲ ಇಲ್ಲ. ಸ್ಯಾಲರೀಸ್ ಆಫ್ ಆಫೀಸ್ ಆ್ಯಂಡ್ supervisory staff. Supervisory staff ಎಷ್ಟೈತ್ರಿ ಅಮೌಂಟ್ 5,000. ಇದು ಮುಗೀತ್ರಿ. ಓಕೆ ನೆಕ್ಸ್ಟ್ ಡೀಸೆಲ್ ಆ್ಯಂಡ್ ಅದರ್ ಆಯಿಲ್ಸ್ ಇಲ್ಲಿ ಬರಂಗಿಲ್ಲ. ಇದು ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಇಲ್ಲೇ ಬರಂಗಿಲ್ಲ. ಸೆಕೆಂಡ್ ಹೆಡ್ ಟ್ಯಾಕ್ಸೇಷನ್ ಇನ್ಶೂರೆನ್ಸ್ ಎಕ್ಸೆಟ್ರಾ ಏನ್ರಿ ಆಫೀಸ್ ಎಕ್ಸ್ಪೆನ್ಸ್ ಇಲ್ಲೇ ಬರೀಬೇಕು. ಟ್ಯಾಕ್ಸೇಷನ್
ಇನ್ಶೂರೆನ್ಸ್ ಎಕ್ಸೆಟ್ರಾ, ಟ್ಯಾಕ್ಸೇಷನ್, ಇನ್ಶೂರೆನ್ಸ್ ಎಕ್ಸೆಟ್ರಾ ಎಷ್ಟು ಅಮೌಂಟ್ ಐತ್ರಿ ಇದು? 8000. ಓಕೆ, ಮುಗಿತ್ರಿ ಇದು ಟ್ಯಾಕ್ಸೇಷನ್ ಮುಗಿತ್ರಿ. ನೆಕ್ಸ್ಟ್ ರೀ ಡೆಪ್ರಿಸಿಯೇಷನ್. ಡೆಪ್ರಿಸಿಯೇಷನ್ ಆಫೀಸ್ ಎಕ್ಸ್ಪೆನ್ಸ್. ಡೆಪ್ರಿಸಿಯೇಷನ್ ಎಷ್ಟು ಅಮೌಂಟ್ ಐತ್ರಿ ಇದು? 13,000. ಹಾಂ, ಡೆಪ್ರಿಸಿಯೇಷನ್ ಮುಗಿತ್ರಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆ್ಯಂಡ್ ಅದರ್ ಚಾರ್ಜಸ್ ಆಫೀಸ್ ಎಕ್ಸ್ಪೆನ್ಸ್. ಇಂಟ್ರೆಸ್ಟ್ ಆ್ಯಂಡ್ ಅದರ್ ಚಾರ್ಜಸ್ ಎಷ್ಟು ರೀ? 10,000. ಹಾಂ, ಮುಗಿತ್ರಿ ಇದು ಇಂಟ್ರೆಸ್ಟ್ ಆ್ಯಂಡ್ ಅದರ್ ಚಾರ್ಜಸ್ ಮುಗಿತ್ರಿ. ಎಲ್ಲ ಫಿಕ್ಸ್ಡ್ ಓರ್ ಸ್ಟ್ಯಾಂಡರ್ಡ್ ಚಾರ್ಜಸ್ ಎಲ್ಲ ಮುಗಿತಲ್ಲ. ಈಗ ಟೋಟಲ್ ಮಾಡ್ರಿ, ಇದು ಎಲ್ಲ ಟೋಟಲ್ ಮಾಡ್ರಿ. ಎಷ್ಟು ಬರ್ತೈತೆ ನೋಡ್ರಿಪ್ಪ ಈಗ? ಹಾಂ, 12,000 ಪ್ಲಸ್ 5,000 ಪ್ಲಸ್ 8,000 ಪ್ಲಸ್ 13,000 ಪ್ಲಸ್ 10,000 ಎಷ್ಟು ಇದು ಎಲ್ಲ ಟೋಟಲ್? 48,000. ಎಷ್ಟು ರೀ? 48,000 ಇದು ಎಲ್ಲ. ಓಕೆ, ನೆಕ್ಸ್ಟ್ ಟ್ರಿಪ್ಪ ಸೆಕೆಂಡ್ ಹೆಡಿಂಗ್ ಅಲ್ಲ. ಈಗ ಸೆಕೆಂಡ್ ಹೆಡಿಂಗ್ ಏನ್ರಿ? ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಅಲ್ಲ, ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್. ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್. ಹಾಂ, ಈ ಹೆಡ್ಡಿಂಗ್ ಒಳಗೆ ಏನೇನು ಬರ್ಬೇಕ್ರಿ? ಎಲ್ಲ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಕಾಸ್ಟ್ ಬರ್ಬೇಕ್ರಿ. ಬಲ್ರಿ, ಎಲ್ಲೈತ್ರಿ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್? ಇದು ಡೀಸೆಲ್ ಅಂದರೆ ಥರ್ಡ್ ಹೆಡ್. ಹಾಂ, ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಐತೆ ನೋಡ್ರಿ ಇಲ್ಲೇ. ಎಲ್ಲಿ ಬರ್ಬೇಕಿದು? ಈ ಹೆಡಿಂಗ್ ಒಳಗೆ ಬರ್ಬೇಕು, ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್. ತಗೋರಿ ಇದು ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್. ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಎಷ್ಟೈತ್ರಿ ಅಮೌಂಟ್? ಅದು ಒಂದಲ್ಲ, ಅದು ಒಂದೈತ್ರಿ. ಅದಕ್ಕೆ ಡ್ಯಾಡ್ ತಗೋರಿಪ್ಪ 4,000. ಒಂದೈತ್ರಿ ಇದು ಐಟಮ್, ಅದಕ್ಕೆ ಡ್ಯಾಟ್ ವಾಟರ್ ಕಾಲಮ್ ತಗೋಬೇಡ್ರಿ. ಮುಗೀತಲ್ಲ ಇದು? ಓಕೆ, ನೆಕ್ಸ್ಟ್ ಥರ್ಡ್ ಹೆಡ್ ಏನ್ರಿ? ರನ್ನಿಂಗ್ ಚಾರ್ಜಸ್ ಅಲ್ಲ, ರನ್ನಿಂಗ್ ಚಾರ್ಜಸ್. ಓಕೆ, ರನ್ನಿಂಗ್ ಚಾರ್ಜಸ್ ಒಳಗೆ ಏನೇನಿತ್ರಿಪ್ಪ? ಒಂದಲ್ಲ, ಏನ್ರಿದು? ಡೀಸೆಲ್ ಆ್ಯಂಡ್ ಅದರ್ ಆಯಿಲ್ಸ್ ಅಂದರೆ ರನ್ನಿಂಗ್ ಚಾರ್ಜಸ್ ಒಳಗೆ ಬರ್ತೈತ್ರಿ ಇದು. ಡೀಸೆಲ್ ಆ್ಯಂಡ್ ಅದರ್ ಆಯಿಲ್ ತಗೋರಿದು. ಡೀಸೆಲ್ ಆ್ಯಂಡ್ ಅದರ್ ಆಯಿಲ್ಸ್. ಡೀಸೆಲ್ ಆ್ಯಂಡ್ ಅದರ್ ಆಯಿಲ್ಸ್ ಎಷ್ಟೈತಿದ್ದು? ಡೀಸೆಲ್ ಆ್ಯಂಡ್ ಅದರ್ ಆಯಿಲ್ಸ್ ಒಂದ ಐಟಮ್ ಅಲ್ಲ, ಅದು ಒಂದ ಐಟಮ್. ಎಷ್ಟು ರೀ? 20,000. ಡೈರೆಕ್ಟ್ ಆರ್ಡರ್ ಕಾಲಮ್ ಬರ್ರಿ 20,000. ಯಾಕಂದರೆ ಒಂದ ಐಟಮ್ ಐತ್ರಿ ಇದು, ಅದಕ್ಕೆ. ಓಕೆ, ಎಲ್ಲ ಐಟಮ್ಸ್ ಮುಗೀತಲ್ಲ ಈಗ? ಹಾಂ, ಈಗ ಮುಗಿದ ಮೇಲೆ ಟೋಟಲ್ ಮಾಡಿರಿ ಎಲ್ಲ. ಇದು ಏನ್ರಿದ್ದು? ಟೋಟಲ್ ಆಪರೇಟಿಂಗ್ ಕಾಸ್ಟ್. ಟೋಟಲ್ ಆಪರೇಟಿಂಗ್ ಕಾಸ್ಟ್. ಟೋಟಲ್ ಆಪರೇಟಿಂಗ್ ಕಾಸ್ಟ್. ಹಾಂ, ಮಾಡಿರಿ ಈಗ ಎಲ್ಲ ಟೋಟಲ್ ಮಾಡಿರಿ. ಎಷ್ಟು ರೀ? 48,000 ಪ್ಲಸ್ 4,000 ಪ್ಲಸ್ 20,000 ಎಷ್ಟು ರೀ? 72,000. ಟೋಟಲ್ ಎಷ್ಟು ರೀ ಇದು? 72,000. 72,000. ಓಕೆ, ಮುಗೀತು ನೋಡ್ರಿಪ್ಪ. ಇದು ಫಾರ್ಮೆಟ್ ಮುಗೀತು ರೀ, ಮೀನ್ಸ್ ಮೇನ್ ಇದು ಮುಗೀತು ರೀ. ओके, समझ में आप लोगों को क्या करना है इसके अंदर? कंप्यूटेशन ऑफ ऑपरेटिंग कॉस्ट या ऑपरेटिंग कॉस्ट शीट, पर्टिकुलर रुपीज. फर्स्ट हेडिंग क्या है तुम्हारी? फिक्स्ड और स्टैंडिंग चार्जेस करके है. सेकंड हेडिंग क्या है? रिपेयर्स एंड मेंटेनेंस करके. थर्ड हेडिंग रनिंग चार्जेस करके है. आओ यहाँ पे सबसे पहले आइटम देखो क्या है यहाँ पे? वेजेस ऑफ ड्राइवर्स, कंडक्टर्स एंड क्लीनर्स करके. ये सभी कौन सा है? ऑफिस एक्सपेंस. ये सभी फिक्स्ड और स्टैंडिंग चार्जेस का मतलब क्या है? पूरे ऑफिस एक्सपेंस. अब ये किस में आता? ऑफिस में आता, तो इसको लेना यहाँ पे. नेक्स्ट क्या बचा? सैलरीज ऑफ ऑफिस एंड सुपरवाइजर स्टाफ. ये भी क्या होता? ऑफिस होता, तो यहाँ पे लेना है इसको. नेक्स्ट क्या दिया? डीजल एंड अदर ऑयल्स. डीजल मतलब रनिंग के लिए यूज होता, वो फॉर्मेट में है डीजल.
रनिंग चार्जेस के अंदर आता डीजल, वो यहाँ पे लेना। नेक्स्ट कह दिया रिपेयर्स एंड मेंटेनेंस, ये तो सेम रिपेयर्स एंड मेंटेनेंस के हेड में आता, उसको यहाँ पे शिफ्ट करना। बचा क्या अभी टैक्सेशन, टैक्सेशन क्या है ऑफिस होता, ऑफिस है यहाँ पे ट्रांसफर करो इसको। डेप्रिसिएशन ये भी क्या होता ऑफिस होता, तो ऑफिस मतलब यहाँ पे शिफ्ट करो इसको। उसके बाद इंटरेस्ट एंड अदर चार्जेस बोले तो ये भी क्या होता ऑफिस होता, ऑफिस में शिफ्ट करो यहाँ पे। सभी हुआ, इसका सब पूरे आइटम्स हुए नहीं भी, ये इसका टोटल लो यहाँ पे लिखो, इसका टोटल लो यहाँ पे लिखो, इसका टोटल यहाँ पे, तो सबका टोटल करो क्या कितना आता 72,000 आता। इसका मतलब क्या टोटल ऑपरेटिंग कॉस्ट हुआ नहीं। ये होने के बाद में तुम्हें मालूम क्या करना अभी, कॉस्ट पर पैसेंजर, कॉस्ट पर पैसेंजर माइल करना। वो फॉर्मूला है तुम्हारे पास, वो ಅದು ನಿಮ್ಮ ಕಡೆ ಫಾರ್ಮುಲಾ ಐತಲ್ರಿ ಇದು ಏನ್ರಿ ಕಾಸ್ಟ್ ಪರ್ ಪ್ಯಾಸೆಂಜರ್, cost per passenger is equal to total operating cost divided by total passenger kilometer. ಫಾರ್ಮುಲಾ ಒಳಗೆ ಏನೈತ್ರಿ ಟೋಟಲ್ ಆಪರೇಟಿಂಗ್ ಕಾಸ್ಟ್ ಮ್ಯಾಲೆ ಐತ್ರಿ, ಟೋಟಲ್ ಆಪರೇಟಿಂಗ್ ಕಾಸ್ಟ್ ನಿಮ್ಮ ಕಡೆ ಐತ್ರಿ ಈಗ ಓಕೆ, ಈಗ ಆಲ್ರೆಡಿ ನಿಮ್ಮ ಕಡೆ ಐತ್ರಿ ಟೋಟಲ್ ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್। ಈಗ ನಿಮ್ಗೆ ಏನು ಬೇಕ್ರಿ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಬೇಕು ನಿಮಗೆ ಈಗ ಹೌದಲ್ಲ, ಟೋಟಲ್ ಆಪರೇಟಿಂಗ್ ಕಾಸ್ಟ್ ಮೇಲೆ ಐತ್ರಿ ಈಗ ನಿಮ್ಮ ಕಡೆ ಐತ್ರಿ ಈಗ ಡಿವೈಡೆಡ್ ಬೈ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಹೌದಲ್ಲ, ಅದು ಬೇಕು ನಿಮಗೆ, ಅದು ನಿಮ್ಮ ಕಡೆ ಇಲ್ಲ, ಅದು ಮಾಡ್ಬೇಕು ಈಗ ಬರ್ರಿ ಅದು ಮಾಡೋಣ್ರಿ। ನೆಕ್ಸ್ಟ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್, total passenger kilometer, हाँ ಇದು ಸಾಲ್ವ್ ಮಾಡ್ರಿ, is equal to number of buses into number of days into trips into distance into capacity into percentage of actual capacity, percentage of actual capacity ಇದು ಫಾರ್ಮುಲಾ ಅಲ್ಲ, ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಬಸಸ್ ಇಂಟು ನಂಬರ್ ಆಫ್ ಡೇಸ್ ಇಂಟು ಟ್ರಿಪ್ಸ್ ಇಂಟು ಡಿಸ್ಟೆನ್ಸ್ ಇಂಟು ಕೆಪಾಸಿಟಿ ಇಂಟು ಪರ್ಸೆಂಟೇಜ್ ಆಫ್ ಆಕ್ಚುಯಲ್ ಕೆಪಾಸಿಟಿ ಬರೀರಿ ಇಸ್ ಈಕ್ವಲ್ ಟು ನಂಬರ್ ಆಫ್ ಬಸಸ್ ಬೇಕು ನಮಗೆ, ಫಸ್ಟ್ ನಂಬರ್ ಆಫ್ ಬಸಸ್ ಎಷ್ಟ್ರಿ 4 ಬಸಸ್ ಇಂಟು ನಂಬರ್ ಆಫ್ ಬಸಸ್ ನಿಮಗೆ ಸಿಕ್ತಿರಿ ಈಗ ನಿಮ್ಗೆ ಏನು ಬೇಕ್ರಿ ನಂಬರ್ ಆಫ್ ಡೇಸ್ ಬೇಕು, ನಂಬರ್ ಆಫ್ ಡೇಸ್ ಅಂದ್ರೆ ಎಲ್ಲಿ ರೀ ಇಲ್ಲಿ ಐತೆ ನೋಡ್ರಿ ಏಪ್ರಿಲ್ ಒಳಗೆ ಎಷ್ಟು ಡೇಸ್ ರೀಪ್ಪ 30 ಡೇಸ್ ಅಂದ್ರೆ ನಂಬರ್ ಆಫ್ ಡೇಸ್ ಎಷ್ಟ್ರಿ ಈಗ 30, ನಂಬರ್ ಆಫ್ ಡೇಸ್ ಮುಗಿತ್ರಿ। ನೆಕ್ಸ್ಟ್ ಈಗ ಇಂಟು ಏನೈತ್ರಿ ಟ್ರಿಪ್ಸ್ ಅಂದ್ರೆ ಎಲ್ಲೈತ್ರಿ ಇಲ್ಲಿ ಐತ್ರಿ ಟ್ರಿಪ್ ಹೌದಲ್ಲ, ಟ್ರಿಪ್ ಎಷ್ಟ್ರಿ ಇದು ಒನ್ ರೌಂಡ್ ಟ್ರಿಪ್ ಅಂದ್ರೆ ಏನ್ರಿ ಡಬಲ್ ಮಾಡ್ಬೇಕು, ಎಷ್ಟು ಐತ್ರಿ ಇಲ್ಲೇ 1 ಐತ್ರಿ, 1 ಡಬಲ್ ಎಷ್ಟ್ರಿ 2, ಈಗ ಟ್ರಿಪ್ ಎಷ್ಟು ಅಂದ್ರೆ ಎಷ್ಟ್ರಿ ಈಗ 2, ಟ್ರಿಪ್ ಅಂದ್ರೆ ಎಷ್ಟ್ರಿ ಈಗ 2, 1 ಡಬಲ್ ಅಂದ್ರೆ 2, ಈಗ ಟ್ರಿಪ್ ಎಷ್ಟ್ರಿ 2 ಟ್ರಿಪ್ ಸಿಕ್ತಿರಿ। ಈಗ ನೆಕ್ಸ್ಟ್ ಏನ್ರಿ ಇಂಟು ಡಿಸ್ಟೆನ್ಸ್ ಎಲ್ಲೈತ್ರಿ ಇಲ್ಲೈತ್ರಿ 50 ಮೈಲ್ಸ್ ಅಂದ್ರೆ 50 ಅಂತ ತಗೋರಿ 50, ಈಗ ಇಂಟು ಡಿಸ್ಟೆನ್ಸ್ ಸಿಕ್ತಿರಿ ಈಗ ಓಕೆ। ನೆಕ್ಸ್ಟ್ ಈಗ ಕ್ಯಾಪಾಸಿಟಿ ಎಲ್ಲೈತ್ರಿ ಇಲ್ಲೈತ್ರಿ, ಕ್ಯಾಪಾಸಿಟಿ 40 ಪ್ಯಾಸೆಂಜರ್, ಕ್ಯಾಪಾಸಿಟಿ ಎಷ್ಟ್ರಿ ಈಗ 40 ಓಕೆ, ಕ್ಯಾಪಾಸಿಟಿ ಸಿಕ್ತಿರಿ ಈಗ ಇಂಟು ಏನು ಬೇಕೀಗ ಪರ್ಸೆಂಟೇಜ್ ಆಫ್ ಆಕ್ಚುಯಲ್ ಕ್ಯಾಪಾಸಿಟಿ ಬೇಕು, percentage actual passengers carried were 75% of the seating capacity, 75% ಏನ್ರಿ percentage of actual capacity 75%, 75 divided by 100 ಮಾಡ್ರಿ ಈಗ ಓಕೆ 4 into 30 into 2 into 50 into 40 into 75% ಎಷ್ಟ್ರಿ 3,60,000 ಓಕೆ 3,60,000 ಕಿಲೋಮೀಟರ್ಸ್, 3,60,000 ಕಿಲೋಮೀಟರ್ಸ್ ಹೌದಲ್ಲ, ಬಂತಲ್ಲ ನೋಡ್ರಿ ಆನ್ಸರ್ 3,60,000 ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಬಂತು ರೀ ಓಕೆ। ಈಗ ನಿಮ್ಗೆ ಏನು ಬೇಕು ರೀ ಕಾಸ್ಟ್ ಪರ್ ಪ್ಯಾಸೆಂಜರ್ ಬೇಕು ನಿಮಗೆ, ಕಾಸ್ಟ್ ಪರ್ ಪ್ಯಾಸೆಂಜರ್ ಮೈಲ್ಸ್ ಬೇಕು, ಅದು ಮಾಡ್ರಿ ಈಗ ಕಾಸ್ಟ್ ಪರ್
ಪ್ಯಾಸೆಂಜರ್ ಕಾಸ್ಟ್ ಪರ್ ಪ್ಯಾಸೆಂಜರ್ ಮೈಲ್ಸ್ ಬೇಕ್ರಿ ಮೈಲ್ಸ್ ಅಂದರೆ ಮೈಲ್ಸ್ ಕಾಸ್ಟ್ ಪರ್ ಪ್ಯಾಸೆಂಜರ್ ಮೈಲ್ಸ್. ಓಕೆ, ಅದು ಮಾಡಕ್ಕೆ ಒಂದು ಫಾರ್ಮುಲಾ ಐತ್ರಿ ನಿಮ್ಮ ಕಡೆ. ಫಾರ್ಮುಲಾ ಏನ್ರಿ ಇದು? ಟೋಟಲ್ ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್. ಇದು ಅಲ್ಲ ಫಾರ್ಮುಲಾ ನಿಮ್ದು. ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಹೌದಲ್ಲ ಫಾರ್ಮುಲಾ ಇದು ಅಲ್ಲ. ಕಾಸ್ಟ್ ಪರ್ ಪ್ಯಾಸೆಂಜರ್ಸ್ ಮೈಲ್ಸ್ ಸಿ ಪಿ ಪಿ ಇಸ್ ಈಕ್ವಲ್ ಟು ಟೋಟಲ್ ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್. ಈಗ ಇಸ್ ಈಕ್ವಲ್ ಟು ಫಿಲ್ ಮಾಡ್ರಿ. ಇದು ಫಸ್ಟ್ ಏನೈತ್ರಿ ಇಲ್ಲಿ ಟೋಟಲ್ ಆಪರೇಟಿಂಗ್ ಕಾಸ್ಟ್ ಐತ್ರಿ. ಟೋಟಲ್ ಆಪರೇಟಿಂಗ್ ಕಾಸ್ಟ್ ಎಲ್ಲೈತ್ರಿ ನಿಮ್ಮ ಕಡೆ? ಇಲ್ಲಿ ಐತ್ರಿ. ಟೋಟಲ್ ಆಪರೇಟಿಂಗ್ ಕಾಸ್ಟ್ ಎಷ್ಟು ಐತ್ರಿ? 72,000 ಐತ್ರಿ. ಮ್ಯಾಲೆ ಫಿಲ್ ಮಾಡ್ರಿ 72,000. ಇಲ್ಲಿ ಏನೈತ್ರಿ? ಡಿವೈಡೆಡ್ ಬೈ ಏನೈತ್ರಿ ಇಲ್ಲೇ? ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಎಲ್ಲೈತ್ರಿ ಇದು? ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಎಷ್ಟು ಬಂತ್ರಿ ಆನ್ಸರ್? 3,60,000. 3,60,000. ಹಾಂ ಮಾಡ್ರಿ. ಇದು ಎಷ್ಟು ಬರ್ತೈತ್ರಿ ಇದು? 72,000 ಡಿವೈಡೆಡ್ ಬೈ 3,60,000 0.2. ನಿಮ್ದು ಆನ್ಸರ್ ಎಷ್ಟು ರೀ ಈಗ? 0.2. 0.2 ನಿಮ್ದು ಆನ್ಸರ್. ಈಗ ಮುಗಿತು ನೋಡ್ರಿ, ಕಾಸ್ಟ್ पर पैसेंजर मुगित. ಈ ತರ ಮಾಡ್ಬೇಕು ನೋಡ್ರಿಪ್ಪ. समझ में आप लोगों को? टोटल ऑपरेटिंग कॉस्ट भी मालूम करे हमें, टोटल पैसेंजर किलोमीटर्स भी हम लोग मालूम करें. मालूम करने के बाद में हमें मेन इसमें मालूम करने का क्या है? कॉस्ट पर पैसेंजर माइल्स मालूम करने का है. तो वही कॉस्ट पर पैसेंजर माइल्स में माइल्स इज इक्वल टू फार्मूला सेम, टोटल ऑपरेटिंग कॉस्ट डिवाइडेड बाय टोटल पैसेंजर किलोमीटर्स करके इज इक्वल टू. सबसे पहले हमारे को क्या होना? टोटल ऑपरेटिंग कॉस्ट होना हमारे को. टोटल ऑपरेटिंग कॉस्ट कहाँ पे है? इधर है. टोटल ऑपरेटिंग कॉस्ट कितना है? 72,000. वो यहाँ पे फिल कर लो. उसके बाद डिवाइडेड बाय टोटल पैसेंजर किलोमीटर्स, वो हम लोग यहाँ पे मालूम करें. टोटल पैसेंजर किलोमीटर्स कितना मिला हमारे को? 3,60,000. वो यहाँ पे फिल करो. 72,000 डिवाइडेड बाय 3,60,000 कितना मिला? 0.2. ये तो क्या है? तुम्हारा आंसर है. ये 10 मार्क्स का पूरा ओवरऑल कॉन्सेप्ट है. ठीक है? आई होप यू अंडरस्टूड दिस प्रॉब्लम वेरी वेल. ओके, होप यू विल सॉल्व द प्रीवियस ईयर क्वेश्चन पेपर्स like this. Okay, take the shot of this.